ಹೆಲೋ ಗೈಸ್, ಸ್ವಾಗತ ನನ್ನ ಹೊಸ ವಿಡಿಯೋಗೆ. ಕುಮಟಾದಲ್ಲಿ ಈಗಾಗಲೇ ಫುಡ್ ಫೆಸ್ಟ್ ಅಂದ್ರೆ ಆಹಾರ ಮೇಳ ಸ್ಟಾರ್ಟ್ ಆಗಿ 2 ದಿನ ಆಗೋಗಿದೆ. ಆಹಾರ ಮೇಳ ಅಂದ ತಕ್ಷಣ ನಾನು ಏನೇನೋ ಎಕ್ಸ್ಪೆಕ್ಟೇಷನ್ ನ ಇಟ್ಕೊಂಡು ಹೋದೆ. ಹೋಗೋ ಎಂಟ್ರೆನ್ಸ್ ಅಲ್ಲೇ ಆಭರಣ ಜ್ಯುವೆಲರ್ಸ್ ಅವರು ಅದೃಷ್ಟ ಲಕ್ಷ್ಮಿ ತರ ಕೂತ್ಕೊಂಡಿದ್ರು. ಹೋಗಿ ಏನು ಅಂತ ಕೇಳಿದಾಗ ಫ್ರೀ ಟಿಕೆಟ್, ಲಕ್ ಇದ್ರೆ ಸಿಲ್ವರ್ ಕಾಯಿನ್ ಸಿಗುತ್ತೆ ಅಂತ ಹೇಳಿದ್ರು. ನನ್ ಲಕ್ ಮೇಲೆ ಹೆವಿ ನಂಬಿಕೆ ಇದ್ದಿದ್ರಿಂದ ನಾನು ಟಿಕೆಟ್ ಬರೆದು ಬಾಕ್ಸ್ ಒಳಗಡೆ ಹಾಕಿದೆ. ಒಂದ್ ರೌಂಡ್ ಹಾಕೊಂಡ್ ಬರೋಷ್ಟ್ರಲ್ಲಿ ಈ ಪ್ರಾಡಕ್ಟ್ ನಮ್ ಕಣ್ಣಿಗೆ ಬಿತ್ತು. ಯಾವ್ದ್ರಿಂದ ಮಾಡಿರೋದೋ ಗೊತ್ತಿಲ್ಲ, ಆದ್ರೆ ಸ್ಮೆಲ್ ತಗೊಳ್ತಿದಂಗೆನೆ ಎಲ್ಲರ ಕಣ್ಣಲ್ಲೂ ನೀರು ತರಿಸೋ ಈ ಪ್ರಾಡಕ್ಟ್ ಗೆ ಒಂದು ನಮಸ್ಕಾರ ಹಾಕಿ ಮುಂದೆ ಹೋದ್ವಿ. ದಾರಿ ಮಧ್ಯೆ ಉಪ್ಪಿನಕಾಯಿಯನ್ನ ಟೇಸ್ಟ್ ಗೆ ಅಂತ ಕೊಡ್ತಾ ಇದ್ರು, ಆದ್ರೆ ಅದರ ಟೇಸ್ಟ್ ಬಗ್ಗೆ ನಾ ವಿಡಿಯೋದಲ್ಲಿ ಮಾತಾಡದೇ ಇದ್ರೆ ಒಳ್ಳೇದು ಅಂತ ಅನಿಸ್ತು. ಹೋಳಿಗೆ ಡಿಪಾರ್ಟ್ಮೆಂಟ್ ಗೆ ಬಂದ್ರೆ 2 ರೀತಿ ಹೋಳಿಗೆ ಇತ್ತು, ಪೈನಾಪಲ್ ಮತ್ತೆ ಕ್ಯಾರೆಟ್. ಅದರಲ್ಲಿ ಪೈನಾಪಲ್ ಸ್ವಲ್ಪ ಸ್ವೀಟ್ ಜಾಸ್ತಿ ಅನಿಸ್ತು, ಆದ್ರೆ ಕ್ಯಾರೆಟ್ ಓಕೆ, ಒಂದ್ಸಾರಿ ತಿನ್ಬಹುದು. ಇನ್ನು ಐಸ್ ಕ್ರೀಮ್ ವಿಚಾರಕ್ಕೆ ಬಂದ್ರೆ ಕೆಲವು ಯೂನಿಕ್ ಫ್ಲೇವರ್ ಗಳಿದ್ವು. ಅದರಲ್ಲಿ ನಂಗೆ ಜಾಸ್ತಿ ಸರ್ಪ್ರೈಸ್ ಆಗಿದ್ದು ಅಂದ್ರೆ ವೀಳ್ಯದೆಲೆ ಮತ್ತು ರಾಗಿ. ಎರಡನ್ನು ತಗೊಂಡೆ, ಎರಡನ್ನು ಟೇಸ್ಟ್ ಮಾಡಿದೆ, ಆದ್ರೆ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡುವಷ್ಟು ಇಂಪ್ರೆಸಿವ್ ಅನ್ಸ್ಲಿಲ್ಲ. ಇಷ್ಟಾದ್ಮೇಲೆ ಸ್ಟಾಲ್ ಗಳು ಅಲ್ಲಿಯೇ ಎಂಡ್ ಆಗಿದ್ವು. ಫುಡ್ ಫೆಸ್ಟ್ ಗೆ ಅಂತ ಹೋಗಿ ಬರುವಾಗ ಕೈಯಲ್ಲಿ ಹಲ್ಲಿಗೆ ಹಾಕೋ ವಿಷಯವನ್ನ ಹಿಡ್ಕೊಂಡು ಬಂದ್ವಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಇದಕ್ಕಿಂತ ಜಾಸ್ತಿ ನಾನೇನು ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಅಲ್ಲೇನು ಇರ್ಲೂ ಇಲ್ಲ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.